ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ಇಳಿಸಲ್ಪಟ್ಟ ಒಡಿಶಾದ ಕುಖ್ಯಾತ ಅಪರಾಧಿ ದಾರಾಸಿಂಗ್ನ ಬಿಡುಗಡೆಗೆ ತಯಾರಿ ನಡೆದಿದೆ. ಒಡಿಶಾದಲ್ಲಿ 1999 ಜನವರಿ 22ರಂದು ನಡೆದ ಭೀಕರ ಕ್ರೌರ್ಯದ ರೂವಾರಿ ಈತನಾಗಿದ್ದಾರೆ. ಕ್ರೌರ್ಯದ ಇತಿಹಾಸದಲ್ಲಿಯೇ ಅತ್ಯಂತ ಭೀಕರ ಎಂದು ಈ ಘಟನೆ ಗುರುತಿಸಿಕೊಂಡಿದೆ. ಆಸ್ಟ್ರೇಲಿಯಾದ ಕ್ರೈಸ್ತ ಮಿಷನರಿ ಗ್ರಹಂ ಸ್ಟೈನ್ಸ್ ಮತ್ತು ಅವರ 10 ವರ್ಷದ ಮಗ ಫಿಲಿಪ್ ಹಾಗೂ 6 ವರ್ಷದ ಮಗ ತಿಮೋತಿ ಅವರನ್ನ ಬೆಂಕಿ ಹಚ್ಚಿ ಕೊಂದ ಅಪರಾಧಿ ಈತ. ಜನವರಿ 22, 1999ರಂದು ಇವರು ಒಡಿಶಾದ ಕಿಯೋಂಜರ್ ಜಿಲ್ಲೆಯ ಮನೋಹರ್ಪುರ್ಗೆ ಬಂದಿದ್ರು. ಕ್ರೈಸ್ತರು ವರ್ಷಕ್ಕೊಮ್ಮೆ ಏರ್ಪಡಿಸುವ ಜಂಗಲ್ ಕ್ಯಾಂಪ್ನಲ್ಲಿ ಭಾಗವಹಿಸುವುದು ಅವರ ಉದ್ದೇಶವಾಗಿತ್ತು. ಹಾಗೆ ರಾತ್ರಿ ವಾಹನದಲ್ಲಿ ಮಲಗಿದ್ದಾಗ ದಾರಾಸಿಂಗ್ ನೇತೃತ್ವದ ಗುಂಪು ಅವರನ್ನು ಸುತ್ತುವರಿಯಿತು. ಮಾತ್ರ ಅಲ್ಲ, ಆ ವಾಹನಕ್ಕೆ ಬೆಂಕಿ ಕೊಟ್ಟಿತು. ಸ್ಟೇನ್ಸ್ ಅವರು ಈ ಪ್ರದೇಶದಲ್ಲಿ ಮತಾಂತರ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ದಾರಾಸಿಂಗ್ ಮತ್ತು ಗುಂಪಿನ ಆರೋಪವಾಗಿತ್ತು. ಬೆಂಕಿ ಕೊಡುವ ವೇಳೆ ಈ ಗುಂಪು ಜೈ ಬಜರಂಗ್ ಬಲಿ ಎಂದು ಘೋಷಣೆ ಕೂಗ್ತಾ ಇತ್ತು. ದಾರಾಸಿಂಗ್ ಬಜರಂಗ ದಳದ ಮುಖ್ಯಸ್ಥನಾಗಿದ್ದ. ಈತನ ಮೇಲೆ ಕ್ರೈಸ್ತ ಪಾದ್ರಿ ಮತ್ತು ಮುಸ್ಲಿಂ ವ್ಯಾಪಾರಿಯ ಹತ್ಯೆಯ ಆರೋಪವೂ ಇತ್ತು. ಒಟ್ಟು 51 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಇವರಲ್ಲಿ ದಾರಾಸಿಂಗ್ ಸಹಿತ ಒಟ್ಟು 14 ಮಂದಿಯನ್ನ ಸಿಬಿಐ ನ್ಯಾಯಾಲಯ ಅಪರಾಧಿಗಳು ಅಂತ ಘೋಷಿಸಿತು. 2003ರಲ್ಲಿ ಖೋರ್ದಾ ಸೆಷನ್ಸ್ ನ್ಯಾಯಾಲಯ ದಾರಾಸಿಂಗ್ಗೆ ಮರಣದಂಡನೆಯನ್ನು ವಿಧಿಸಿತು. ಹೈಕೋರ್ಟ್ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಿತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಮತ್ತೆ ಎತ್ತಿ ಹಿಡಿಯಿತು. ವಿಶೇಷ ಏನಂದ್ರೆ, ಒಡಿಶಾದ ಈಗಿನ ಬಿಜೆಪಿ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿ ಅವರು 2022ರಲ್ಲಿ ಕಿಯೋಂಜರ್ ಜೈಲಿನ ಮುಂದೆ ಧರಣಿ ನಡೆಸಿದ್ರು. ಆಗ ಅವರು ಬಿಜೆಪಿ ನಾಯಕರಾಗಿದ್ದರು. ದಾರಾಸಿಂಗ್ನನ್ನ ಬಿಡುಗಡೆಗೊಳಿಸುವಂತೆ ಅವರು ಈ ಧರಣಿಯಲ್ಲಿ ಆಗ್ರಹಿಸಿದರು. ದಾರಾಸಿಂಗ್ ಕಿಯೋಂಜರ್ ಜೈಲಿನಲ್ಲಿದ್ದ. ಆಗ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರ ಸರ್ಕಾರ ಇತ್ತು. ಕಳೆದ ಚುನಾವಣೆಯಲ್ಲಿ ನವೀನ್ ಪಟ್ನಾಯಕ್ ಸೋತು ಬಿಜೆಪಿ ಗೆಲುವು ಸಾಧಿಸಿತು. ಇದೀಗ ಮೋಹನ್ ಚರಣ್ ಮಾಂಜಿ ಮುಖ್ಯಮಂತ್ರಿ ಆಗಿದ್ದಾರೆ. ದಾರಾಸಿಂಗ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ 2022ರಲ್ಲಿ ಪ್ರತಿಭಟನೆ ಮಾಡಿದ ಅದೇ ಮಾಂಜಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಮಾತ್ರ ಅಲ್ಲ, ಸನ್ನಡತೆಯ ಆಧಾರದಲ್ಲಿ ಈ ದಾರಾಸಿಂಗ್ನನ್ನ ಜೈಲಿನಿಂದ ಬಿಡುಗಡೆಗೊಳಿಸುವುದಕ್ಕೆ ಬೇಕಾದ ತಯಾರಿ ನಡೆಸುತ್ತಿದ್ದಾರೆ. ಒಡಿಶಾ ಸರ್ಕಾರದ ಸೆಂಟೆನ್ಸ್ ರಿವ್ಯೂ ಬೋರ್ಡ್ ಈತನನ್ನ ಬಿಡುಗಡೆಗೊಳಿಸುವಂತೆ ಶಿಫಾರಸು ಮಾಡಿದೆ. 25 ವರ್ಷಗಳಿಂದ ಈತ ಜೈಲಿನಲ್ಲಿದ್ದಾನೆ. ಸನ್ನಡತೆಯ ಆಧಾರದಲ್ಲಿ ಈತನನ್ನ ಬಿಡುಗಡೆ ಮಾಡಬಹುದು ಅಂತ ರಿವ್ಯೂ ಬೋರ್ಡ್ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆಗಸ್ಟ್ 15ರ ಒಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಒಡಿಶಾ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಒಡಿಶಾ ಸರ್ಕಾರದ ಮುಖ್ಯಮಂತ್ರಿ ಮಾಂಜಿ ಅವರು ಈ ಹಿಂದೆ ಇದೇ ದಾರಾಸಿಂಗ್ನ ಬಿಡುಗಡೆಗಾಗಿ ಧರಣಿ ನಡೆಸಿರುವುದರಿಂದ ಈತನ ಬಿಡುಗಡೆ ಕಷ್ಟ ಅಲ್ಲ ಅನ್ನೋದು ಗೊತ್ತಾಗಿದೆ. ಇದೇ ವೇಳೆ ಕ್ರೈಸ್ತ ಸಮುದಾಯ ಈತನ ಬಿಡುಗಡೆಗೆ ವಿರೋಧ ವ್ಯಕ್ತಪಡಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.